ಸೇರಿದ್ದೇವೆ. ನಾನು ಕೊಡಂದೂರು ಇವತ್ನೂರು MLA ಆಗಿದ್ದಾಗ ಅವರಿಗೆ ದೇವರಾಜ ಜಮೀನನ್ನು ಮಂಜೂರು ಮಾಡಿದ್ರು. ಅವಾಗ ಒಂದು ದಿವಸ ನಾನು ಹೋಗ್ತಿದ್ದೆ. ಹಾಗಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಬೆಳೆ ಇಂಥದ್ದು ಅಂತ ಹೇಳಿ ಅವ್ರಿಗೆ ತೋರ್ಸಕ್ಕಾಗತ್ತ? ಅವ್ರಿಗೂ ಅರ್ಥ ಇಲ್ಲ. ಕೊಡೋದು ಇವತ್ತವರೆಗೂ ಅರ್ಥ ಇಲ್ಲ. ಯಾಕಂದ್ರೆ ಪಕ್ಕ ಕೂಡ ಆಗಿಲ್ಲ ಈ ಲ್ಯಾಂಡ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೂ ಅರ್ಥ ಇಲ್ಲ. ಆದ್ರಿಂದ ನಮ್ಮ ಹಿರಿಯರು ಸ್ವಾಮಿಯಾರಿದ್ದಾರೆ, 96 ವರ್ಷದ ಹಿರಿಯರು, ನಮ್ಮ ಸಮಾಜವಾದಿ ಚಳವಳಿಯ ನಮ್ಮ ಕುಟುಂಬದ ಹಿರಿಯರು, ಅವರು ದೇವರಿದ್ದರೆ ನಮಗಲ್ಲ, ಅವರ ಸಮಕ್ಷಮದಲ್ಲಿ ಇದು ಮುಕ್ತಾಯ ಆಗಬೇಕೀಗ. ದಯಮಾಡಿ ಅರಣ್ಯ ಇಲಾಖೆಗಳಿಗೆ ನಮಗೆ ಸೂಕ್ತವಾದ ಉತ್ತರವನ್ನು ಇವತ್ತು ಕೊಡಬೇಕು. ಈ ಒಂದೊಂದು ಮರ ಕೂಡ ನನ್ನ ಮಕ್ಕಳಿದ್ದಂಗೆ ಅಂತ ಯಾವಾಗಲೂ ಹೇಳ್ತಾರೆ. ನಮ್ಮನ್ನು ಕೂಡ ಅಷ್ಟು ನೋಡ್ಕೊಂಡಿಲ್ಲ. ಈ ಒಂದೊಂದು ಮರ ಕೂಡ ನಾನು ಆ ತರ ಬೆಳೆಸಿದೀನಿ. ಆ ಮರದ ಲಿಂಗಾರ ಬಂತು ಅಂದ್ರೆ ಅಯ್ಯೋ ಇವತ್ತು ಆ ಮರದ ಲಿಂಗಾರ ಬಂದಿದೆ. ಆ ತರ ಒಂದೊಂದು ಮರ ಕೂಡ ಅವರ ರಕ್ತನೇ ಇದಕ್ಕೆ ಸುತ್ತಿದ್ದಾರೆ, ಬೆವರಿಗಿಂತ ರಕ್ತ ಸುತ್ತಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ 4 ವರ್ಷದಿಂದ ಹೋರಾಟ ಮಾಡಿದ್ವಿ. ಏನ್ ಮಾಡಿದ್ರು? ಅದೇ ಇವಾಗ ರಾಜಕಾರಣಿಗಳ ಜೊತೆ ಸೇರಿ 33,000 ಹೆಕ್ಟೇರ್ ವಾಪಸ್ ಅರಣ್ಯ ಭೂಮಿ ಕೊಡಿ, ಅಲ್ಲಿ ಅರಣ್ಯವನ್ನು ಬೆಳೆಯಿ. ಅಕೇಶಿಯ ಮತ್ತೆ ನೀಲಗಿರಿಯಲ್ಲಿ ಮಲೆನಾಡಿಗೆ ಒಳ್ಳೆದಲ್ಲ. ಅದು ಶಿವಮೊಗ್ಗ ಅಂದ್ರೆ ಅಕೇಶಿಯ ಇದ್ರೆ, ಸಾಗುವಾನಿ ಇದ್ರೆ, MPL ಇದ್ರೆ ದುಡ್ಡು ಬರುತ್ತೆ. ಫಂಡ್ 10 ರೂಪಾಯಿ 20 ರೂಪಾಯಿ ರಾಮಕೃಷ್ಣ ಲೆಕ್ಕ ಬಂದು ಬೆಳೆದು ಮಾಡತಕ್ಕಂಥ ಇದು ನಾನು ಸುಮಾರು 10,000 ಪೇಜ್ಗಳ ಹಾಕಿ ದಾಖಲೆಗಳನ್ನು ತಂದಿದ್ದೀನಿ. ಗೌರವವಾಗಿ ಹೇಳ್ತಾ ಇದ್ದೀನಿ. ನೀವು ಕ್ರಿಮಿನಲ್ ಟ್ರೆಸ್ಪಾಸ್ ಅನ್ನು ಮಾಡಿದ್ದೀರಿ. ಇದು ಕೋಣಂದೂರು ಲಿಂಗಪ್ಪ ಅವರ ಹೆಸರಿನಲ್ಲಿ, ಅವರ ಹೆಂಡತಿಯವರ ಹೆಸರಿನಲ್ಲಿ, ಮಗನ ಹೆಸರಿನಲ್ಲಿ ಖಾತೆ ಇರ್ತಕ್ಕಂಥ ಜಾಗ. ಕೆಲವು ಪತ್ರಿಕೆಗಳಿಗೆ ನೀವು ಇನ್ಫ್ಲೂಯೆನ್ಸ್ ಮಾಡಿ ಬರ್ತಿದ್ದೀರಿ, ಅವರ ಮಗ ನಮಗೆ ಅಪ್ರೋಚ್ ಕೊಟ್ಟರು ಅಂತ. ಸಾಗರ, ಹೊಸನಗರ, ಶಿಕಾರಿಪುರ, ಎಲ್ಲ ದಂಡೆತ್ತಿ ಬರ್ತೇವೆ. ಅರಣ್ಯಾಧಿಕಾರಿಗಳು ನೀವು ಗಮನ ಇಟ್ಕೊಳ್ಳಿ. ಯಾರ್ಯಾರು ಎಲ್ಲರೂ ಒಂದೊಂದು ಅಡಿಕೆ ಮರಕ್ಕೆ ಕಟ್ಟಿ ಹಾಕೊಂಡು ನಾವು ಏನು ಅನ್ಕೊಂಡಿದ್ದೇವೆ ಆ ಕೆಲಸವನ್ನು ಮಾಡೋ ತಾಕತ್ತು ನಮಗಿದೆ. ಅದಕ್ಕೆ ನಾವು ಇವತ್ತಿನವರೆಗೂ ಕೂಡ ಸಂಘರ್ಷವನ್ನ ಅಪೇಕ್ಷೆ ಪಟ್ಟಿಲ್ಲ. ನಮ್ಮ ಮೇಲೆ ಯಾವಾಗ ದೌರ್ಜನ್ಯ ನಡೀತವೆ ಆ ಸಂದರ್ಭದಲ್ಲಿ ಅದು ಈ ರೀತಿ ಗಾಂಧಿ ಮಾರ್ಗದ ಹೋರಾಟದ ಮುಖಾಂತರ ಪ್ರತಿರೋಧವನ್ನ ತೋರುವಂತ ಕೆಲಸವನ್ನು ಮಾತ್ರ ಮಾಡಿಕೊಂಡಿದ್ದೀವಿ. ತಯಾರಾಗಿದ್ದಾರೆ, ವಿಜಯವಂತರಾಗಿದ್ದಾರೆ, ಒಂದೊಂದು ವೆಹಿಕಲ್ ಇಟ್ಕೊಂಡಿದ್ದಾರೆ. ನಾವು ರಾಜಕಾರಣ ಮಾಡುವಾಗ ನಾನು ಸೈಕಲ್ ತಂದದ್ದನ್ನು ದೊಡ್ಡ ನಾನು ವಿದ್ಯಾರ್ಥಿ ಆಗಿದ್ದಾಗ ಒಂದು ಸೈಕಲ್ ನಮ್ಮ ಅಪ್ಪ ಕೊಡಿಸಿದ ಕಾಲೇಜಿಗೆ ಹೋಗೋದು, ಅದೇ ದೊಡ್ಡ ಸುದ್ದಿ ಸ್ವಾಮಿರಾಯ ಸೈಕಲ್ ತಂದಿದ್ದಾರೆ. ಅದರಿಂದ ನಾವು ಕಾಡನ್ನು ನಾಶ ಮಾಡೋರಲ್ಲ, ನಾನು ಅಲ್ಲ. ನಿಮ್ಮ ಇಲಾಖೆ ವಿರುದ್ಧ ನಾನೊಂದು ಹೋರಾಟ ಮಾಡಿದ್ದೀನಿ. ನಿಮ್ಮ ಇಲಾಖೆ ವಿರುದ್ಧ ತಪ್ಪೇಳಿ ನಮ್ಮ ತಾಲೂಕಿನಲ್ಲಿ 3 ಕಡೆ ತೋಟದಪ್ಪ, ಬಸವಾಪುರ, ಮುತ್ತೂರು ಅಂತಕ್ಕಂಥ 3 ಊರಲ್ಲಿ ಒಂದೊಂದು 1000 ಎಕರೆ ಜಮೀನಿದೆ. ಒಂದೊಂದು ಊರಲ್ಲಿ 1000 ಎಕರೆ ಜಮೀನು. ನನಗೆ ಅರಣ್ಯದಲ್ಲಿ ಬಹಳ ಪ್ರೀತಿ. ಈ ಪಶ್ಚಿಮ ಘಟ್ಟ ಅಂತ ಹೇಳ್ತಕ್ಕಂಥ ಪ್ರದೇಶದಲ್ಲಿ ನಾವು ಗುದ್ಲಿ ಹಿಡಿದು ಮಾಡೋದು ಸರಿಯೇ ತಪ್ಪೆ? ಇದಕ್ಕಿಂತ ನ್ಯಾಯವಾದ ಇದು ಬಹಳ ಅನ್ಯಾಯ. ಅವ್ರ ಮನೆ, ಅವ್ರ ಗಿಡ ಎಲ್ಲ ಇದೆ, ಪಕ್ಕದಲ್ಲಿ ಮನೆ ಇದೆ. ಈ ಥರ ಅಧಿಕಾರಿಗಳಿಗೆ ಯಾವ ಕಾರಣ, ಯಾರು ಆರ್ಡರ್ ಕೊಟ್ಟರು, ಯಾಕಾಗಿ ಮಾಡಿದ್ರು, ಇದು ಬಹಳ ದೊಡ್ಡ ಅನ್ಯಾಯ. ಇದು ರಾಜ್ಯದ ಸುದ್ದಿ ಆಗ್ತದೆ. ನಾನು ಕೂಡ ಬುದ್ಧಿ ತಗೊಂಡು ಹೊರಡೋದಕ್ಕೆ ಆಗ್ತದೆ. ದಯಮಾಡಿ ಅದನ್ನ ಅವರು ತೆಗೆದವರ ಹತ್ರ ಮುಗಿಸಿದ್ರೆ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇವೆ. ಹೆದರುವುದಿಲ್ಲ, ಲಾಠಿ ಬೂಟು ಬಂದೂಕಿಗೆ ಮಾತಾಡ್ತಾ ಇದ್ದಾರೆ. ನನ್ನ ಗಂಡ ಮತ್ತು ನನ್ನ ಮಗನ ಹೆಸರಿನಲ್ಲಿ ಖಾತೆ ಮಾಡಿರುವ ಮೇಲಿನ ಕಡಗೋಡು ಗ್ರಾಮದ 1951-48ರಲ್ಲಿ ಹೊಂದಿರುವ ಜಮೀನಿನಲ್ಲಿ ಅರಣ್ಯ ಇಲಾಖೆ ಅತಿಕ್ರಮ ಪ್ರವೇಶ ಮಾಡಿ ಬೆಳೆ ನಷ್ಟ ಮಾಡಿ ನಮಗೆ ಕೃಷಿ ಕಾರ್ಯ ಮಾಡಲು ಅಗತ್ಯ. ಬಟ್ ನಾವು ದಾಖಲೆ ಪ್ರಕಾರನೇ ಸರ್ವ ಮಾಡಿದ್ದೀವಿ ಅಂತೇಳಿ ನಾವು ಇದರಲ್ಲಿ ಮಂಡಿಸ್ತಾ ಇದ್ವಿ. ಬಟ್ ಇದನ್ನು ಇನ್ನೊಂದ್ಸಲಿ ನಾವು ಜಂಟಿ ಮೋಜಣಿ ಮಾಡಿ ಎಲ್ಲ ಹೋರಾಟಗಾರರ ಸಮಕ್ಷ ನಾವು ಜಂಟಿ ಮೋಜಣಿ ಮಾಡಿ ಎಲ್ಲಿ ಖಾತೆ ಬರುತ್ತೋ ಅದನ್ನು ಹೊರತುಪಡಿಸಿ ನಮ್ಮದು ಅರಣ್ಯ ಬೌಂಡರಿ ಎಲ್ಲಿದೆಯೋ ಅಲ್ಲಿ ನಾವು CPT ತೆಗೆದು
ಈ ದರ್ಶಿಕಡಿ ನಾವು ಆ ಖಾತೆ ಲೈನ್ ಬರುತ್ತೆ ಅಂತಂದ್ರೆ ಅದನ್ನು ನಾವು ಮುಚ್ಚಿ ನಾವು ಹೊಸ ಸಿಟಿ ಮಾಡ್ತೀವಿ ಅಂತ ಭರವಸೆ. ಏನು ಯಥಾಸ್ಥಿತಿ ಇದೆಯಾ? ಮತ್ತೆ ಏನಂತ ಅಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು ಆ ಕಾಲುವೆ ಮುಚ್ಚೋದಷ್ಟೇ. ಅದಕ್ಕೆ ನೀವು ಮುಚ್ಚಿದ್ರೆ ಅದಕ್ಕಿಂತಲೂ ನೀವು ತೀರ್ಥಹಳ್ಳಿಯ ಘನತೆ ಮತ್ತು ಅವರ ಗದ್ದೆ ತೋಟದ ಮನೆ ಮಧ್ಯದಲ್ಲಿ ಅರಣ್ಯ ಇಲಾಖೆಯವರು ಟ್ರಂಚ್ ತೆಗೆದಿದ್ದು ನಾವೆಲ್ಲ ಬಂದು ನೋಡಿದ್ದೇವೆ. ಅದು ಅರಣ್ಯ ಇಲಾಖೆಯವರು ಮಾಡಿರ್ತಕ್ಕಂಥ ಮುಚ್ಚಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಗಂಟೆ ಸರ್ವೆ ಆಗ್ತಾ ಇದೆ. ನಾವು ನಾಳೆ ಬಂದ್ರೆ ನಾಳೆನೇ ತಗೊಂಡು ಗೂಗಲ್ ಮ್ಯಾಪ್ಗಳು 48 ಮತ್ತು 51 ಇವ್ರಿಗೆ ಮಂಜೂರಾತಿ. ನೀವು ಆಯ್ತು, ನಿಮ್ದು ಗೂಗಲ್ ಮ್ಯಾಪ್ ಇದೆಯಲ್ಲ, ಗೂಗಲ್ ಮ್ಯಾಪ್ ಈಗ ಇವ್ರು ಹೇಳಿದ್ರಲ್ಲ, ಈಗ DC ಆಫೀಸ್ ಎಲ್ಲಿ ಯಾವ್ದು ನೋಡಿದ್ರು ಹಿಂಗೆ ಕಾಣುತ್ತೆ ಸರ್ ಗೂಗಲ್ ಮ್ಯಾಪ್ ಅಲ್ಲಿ. ಇವರಿಗೆ ಮಂಜೂರಾಗಿರೋದು 48 ಮತ್ತೆ 51 ಸರಿ, ನಾನು ಅದನ್ನ ಅದರಲ್ಲಿ 7 ಎಕರೆ 24 ಗುಂಟೆ ಇದೆ. ಅದನ್ನು ಹೊರತುಪಡಿಸಿ ನಾವು ಈಗ ಟ್ರಂಚ್ ಮಾಡಿರೋದು. ಅಲ್ಲ ಅದನ್ನ ಇಲ್ಲಿಯ ತನಕ ಹೋರಾಟ, ಮಲೆನಾಡು ಸಂಘರ್ಷ ಕ್ರಿಯಾ ಸಮಿತಿಯ ಹೋರಾಟಕ್ಕೆ, ಮಲೆನಾಡು ಸಂಘರ್ಷ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.